ಸ್ನೇಹಿತರೆ, ಗೋವಿಂದರಾಜನಗರದ ಮಾರೇನಹಳ್ಳಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನು BDA ಅಧಿಕಾರಿಗಳು ಮತ್ತು GBA ಅಧಿಕಾರಿಗಳು ವಿಜೃಂಭಣೆಯಿಂದ ಆಚರಿಸಿದ್ರ ಅಂತ. ಸರ್ವೆ ನಂಬರ್ 388 ಸರ್ಕಾರಿ ಬಂಡೆ ಖರಾಬು ಭೂಮಿನ ಕಾರ್ ಪಾರ್ಕಿಂಗ್ ಬಾಡಿಗೆ ಕೊಟ್ಟು ಅಚ್ಚುಕಟ್ಟಾಗಿ ಮನೆ ಕಟ್ಕೊಂಡು PGಗಳಿಗೆ ಬಾಡಿಗೆ ಕೊಟ್ಕೊಂಡು ನೆಮ್ಮದಿ ಜೀವನ ಮಾಡಿಕೊಂಡು ಇಟ್ಟು ಅಂದ್ಕೊಂಡಿದ್ರು. ಇವರಿಗೆಲ್ಲ ಹಲವಾರು ಬಾರಿ ನೋಟಿಸ್ ನೀಡಿದ್ರು ಸಹ ಸ್ಥಳೀಯ GBA ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು ಇವರು ವಿಸರ್ಜನೆ ಮಾಡಿದ ಹೇಸಿಗೆ ತಿಂದು ಕಾಯಿಲೆ ಬಿದ್ದೋದ ಉಳದ ರೀತಿ ಜೀವನ ಮಾಡ್ಕೊಂಡಿದ್ರು. ಆದರೆ ಇವತ್ತು ಸಂಕ್ರಾಂತಿ ಮುನ್ನಾ ದಿನ ಮಾರೇನಹಳ್ಳಿ ಸರ್ವೆ ನಂಬರ್ 388 ಸರ್ಕಾರಿ ಬಂಡೆ ಖರಾಬು ಸ್ವತ್ತು ಸುಮಾರು 25,000 ಅಡಿಗಳಿಗೂ ಹೆಚ್ಚು 106 ಕೋಟಿ ಬೆಲೆ ಬಾಳುವ ಭೂಮಿಗೆ ಏಕಾಏಕಿ ದಾಳಿ ಮಾಡಿದರು ಅಧಿಕಾರಿಗಳು. ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. JCB ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ACP ಟಫ್ಕಾಫ್ ಚಂದನ್ ಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ್ರು. ಅಲ್ಲಿಯೂ ಸಹ ಬಹುಶಃ ಮೊದಲೇ ಕಮಿಟ್ ಆಗಿದ್ದಂಥ ಒಬ್ಬ BDA ಅಧಿಕಾರಿ ಕಾರ್ಯಾಚರಣೆ ವೇಳೆ ಸ್ವಲ್ಪ ನಾಟಕ ಮಾಡ್ದ. ಅದನ್ನು ನೋಡಿದ ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ಗದರಿದ್ರು ಅವ್ರನ್ನ. ನಿಮ್ಗೆ ವಹಿಸಿರೋ ಕೆಲಸ ಸರಿಯಾಗಿ ಮಾಡಿರಿ, ನಾಚಿಕೆ ಆಗಲ್ವಾ ಅನ್ನೋ ರೀತಿಯಲ್ಲಿ. ಈ ಭೂ ಕಬಳಿಕೆ ಇವತ್ತು ನೆನೆಯೋದಲ್ಲ. ಒಂದು ಕಾಲದಲ್ಲಿ ಇಟ್ಟಿಗೂ ಗತಿ ಇಲ್ಲದೆ ಇರೋರು ಇವತ್ತು 106 ಕೋಟಿ ಹೇಗೆ ಬದುಕ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ. ಇನ್ನೂ ಒಬ್ಬರು ಮಾಜಿ ಕಾರ್ಪೊರೇಟರ್ ಇದ್ದರು. ಪಾಪ ಈಗಲೂ ಅವ್ರು ಟ್ರೈ ಮಾಡ್ತಿರ್ತಾರೆ ಆಗಾಗ. ಅವ್ರು ಹೇಳೋದನ್ನು ಕೇಳಬೇಕು ನೀವು. ಯಾವ ಕೋರ್ಟು, ಯಾವ ಕಚೇರಿ, ಏನೂ ಮಾಡೋಕ್ಕಾಗಕ್ಕಿಲ್ಲ, ನೀನೊಬ್ಬ ಸುಮ್ಮನೆ ಇದ್ಬಿಡಪ್ಪ, ಮೆಕ್ಕಿದ್ದಲ್ಲ ನಾನು ನೋಡ್ಕೊತೀನಿ ಅಂತ ಪಾಪ ಆವಾಗ ಒದರ್ಕಂತ ಇರುತ್ತೆ ಅದು. ದಿಗ್ವಿಜಯ ಭಾರತ ಪಕ್ಷ ಇದು ಕನ್ನಡಿಗರ ಪಕ್ಷ, ಬೆಂಬಲಿಸಿ. ಇಲ್ಲಿ ಇನ್ನೊಬ್ಬರು ಮಾಜಿ ಕಾರ್ಪೊರೇಟರ್ ಇದ್ದಾರೆ ಕಣ್ರಿ. ನೀವು ಅವ್ರು ಹೇಳೋದನ್ನು ಕೇಳಬೇಕು ಅವ್ರದ್ದೇ ಭಾಷೆಯಲ್ಲಿ. ಯಾವ ಕೋರ್ಟು ಯಾವುದು ಏನು ಮಾಡೋಕ್ಕಿಲ್ಲ, ನೀನು ಸುಮ್ಮನೆ ಇರಪ್ಪ, ನೀನು ಹಬ್ಬ ಸುಮ್ಮನೆ ಇದ್ದರೆ ಸಾಕು ಕಣಪ್ಪ ಅಂತ ಪಾಪ ಅವಾಗ ಅವ್ರು ಒದರ್ಕಂತಾನೇ ಇರ್ತಾರೆ. ನೋಡಿ, ಇಲ್ಲಿ ದೃಶ್ಯದಲ್ಲಿ ನಿಮಗೆ ಕಾಣ್ತಾ ಇರುವಂತಹ ದೊಡ್ಡ ಬಿಲ್ಡಿಂಗು ADTPಯಿಂದ ಪ್ಲಾನ್ ತೆಗೆದುಕೊಳ್ಳದೆ ಕಟ್ಟಿರುವಂತಹ ದೊಡ್ಡ ಬಿಲ್ಡಿಂಗ್ ಅದು. ಇದು ಕೂಡ ಸರ್ಕಾರಿ ಬಂಡೆ ಖರಾಬ್ ಸೇರಿದ್ದೆ ಜಾಗ ಇದೂ. ಅದನ್ನು ಯಾವಾಗ ಕೆಡವುತ್ತಾರೆ, ಅಲ್ಲಿ ಸುತ್ತಮುತ್ತ ಇರುವಂಥ ಮನೆಗಳನ್ನ ಯಾವಾಗ ಕೆಡವುತ್ತಾರೆ ಅನ್ನೋದನ್ನು BDA ಮತ್ತು GBA ಅಧಿಕಾರಿಗಳು ಹೇಳಬೇಕು. ಇಲ್ಲಿ ಊರು ತುಂಬ ಲೀಡರ್ಗಳು, ತಲೆ ಮಾಸ್ತರ್ ಯಾರೋ ಒಬ್ಬರು ಫೋನ್ ಮಾಡಿದ್ರೆ ಅಧಿಕಾರಿಗಳು ಅಷ್ಟಕ್ಕೆ ಬೆಚ್ಚಿ ಬೀಳ್ತಾರೆ. ಇನ್ನು ಇದ್ರ ಬಗ್ಗೆ PF ಲೇಔಟ್ ಪಾರ್ಕ್ ಜಾಗ ಕದ್ದವರು, ಗೋಮಾಳ ಕದ್ದವರು, ಕೆರೆ ಲೂಟಿ ಹೊಡೆದವರು, ಮನೆ ತುಂಬ ರೌಡಿಗಳು ಎಲ್ಲರ ಬಗ್ಗೆನೂ ಮುಂದೆ ಹೋಗ್ತಾ ವರದಿ ಮಾಡ್ತೀವಿ.